ಈ ವಾರ್ತೆಯ ಪ್ರಾಯೋಜಕರು ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ ಜೊತೆಗೆ ಅಪ್ಪಟ ನಾಟಿ ಸ್ಟೈಲ್ ನಾನ್ ವೆಜ್ ಐಟಮ್ಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸವಿಯಿರಿ. ಯಾವುದೇ ಟೇಸ್ಟಿಂಗ್ ಪೌಡರ್ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗಿರುವ ಖಾದ್ಯಗಳು. ವಿಸಿಟ್ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್, ಸಂಜಯ ಥಿಯೇಟರ್ ಸರ್ಕಲ್ ಹತ್ತಿರ, ಮಂಡ್ಯ. ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಸೈನಿಕರು ಮತ್ತು ಮಾಜಿ ಸೈನಿಕರಿಂದ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ, ಅಪ್ಪಟ ನಾಟಿ ಸ್ಟೈಲ್ ಮುದ್ದೆ ಮಟನ್ ಊಟ, ನಾಟಿ ಕೋಳಿ ಊಟ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಬೆಳಗಿನ ತಿಂಡಿ ಪ್ರಾರಂಭವಾಗಿದ್ದು 7:30ರಿಂದ 12 ಗಂಟೆಯವರೆಗೆ ನೀರ್ ದೋಸೆ, ಕಾಲ್ ಸೂಪ್, ತಟ್ಟೆ ಇಡ್ಲಿ, ಬಿರಿಯಾನಿ, ಚಿಕನ್ ಮಸಾಲಾ ದೋಸೆ, ಚಿಕನ್ ಮೋಮೋ ಹಾಗೂ ವೆಜ್ ಮೋಮೋ ಇನ್ನೂ ಹಲವು ಬಗೆಯ ಖಾದ್ಯಗಳು ದೊರೆಯುತ್ತದೆ. ಶುಕ್ರವಾರ ಮತ್ತು ಭಾನುವಾರ ಮಟನ್ ಬಿರಿಯಾನಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಸವಿಯಿರಿ. ಯಾವುದೇ ಟೇಸ್ಟಿಂಗ್ ಪೌಡರ್ಗಳಿಲ್ಲದೆ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗುವ ಖಾದ್ಯಗಳು ಜೊತೆಗೆ ನಾರ್ತ್ ಇಂಡಿಯನ್, ಸಸ್ಯಾಹಾರಿ, ಮಾಂಸಾಹಾರಿ ತಿಂಡಿ ಊಟಗಳು ದೊರೆಯುತ್ತದೆ. ಅಕ್ಟೋಬರ್ 1ರಿಂದ ಹೋಮ್ ಡೆಲಿವರಿ ವ್ಯವಸ್ಥೆ ಕೂಡ ಲಭ್ಯವಿದೆ. ಸರ್, ನಾಟಿ ಕೋಳಿ ಊಟ ಸೂಪರ್ ಆಗಿದೆ. ಕಾಲ್ ಸೂಪ್ ತಗೊಂಡ್ವಿ, ಅದು ಚೆನ್ನಾಗೈತೆ. ಎಲ್ಲ ಮನೆ ಅಡುಗೆ ಥರನಾಗುತ್ತೆ. ಮಸಾಲೆ ಐಟಮ್ ಯಾವುದೇ ಥರದ್ದು ಹೆಚ್ಚುವಾಗಿ ಹಾಕಿಲ್ಲ. ಭಾಳ ಅದ್ಭುತವಾಗಿದೆ ಸರ್. ಮಟನ್ ಚಿಲ್ಲಿ ತಗೊಂಡಿದ್ವಿ, ಚಿಕನ್ ತಗೊಂಡಿದ್ವಿ, ಎಲ್ಲ ಚೆನ್ನಾಗಿದೆ ಸರ್. ಮುದ್ದೆ ಅಂತೂ ಭಾಳ ಸೂಪರ್ ಆಗೈತೆ. ಎಲ್ಲ ಊಟನೂ ಸೂಪರ್ ಆಗಿದೆ ಸರ್. ಭಾಳ ಖುಷಿ ಆಗ್ತಿದೆ. ಮಂಡ್ಯ ಹೋಟೆಲ್ ಸಿಪಾಯಿನಲ್ಲಿ ಊಟ ಮತ್ತು ಉತ್ತಮವಾದ ಮಟನ್ನು, ಚಿಕನ್ನು ಎಲ್ಲ ಚೆನ್ನಾಗಿದೆ. ರುಚಿಯಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಬಂದಿರೋದು ನಾವು, ರುಚಿಯಾಗಿ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಸಭೆ, ಶುಭ ಸಮಾರಂಭಗಳಿಗೆ 150 ಮಂದಿಗೆ ಪಾರ್ಟಿ ಹಾಲ್ ಹಾಗೂ 200 ಮಂದಿ ಕುಳಿತುಕೊಳ್ಳಲು ಊಟದ ಹಾಲ್ ಸೌಲಭ್ಯವಿದೆ. ವಿಶೇಷ ಸೂಚನೆ: ಮದ್ಯಪಾನ, ಧೂಮಪಾನ ನಿಷೇಧಿಸಲಾಗಿದೆ. ಒಮ್ಮೆ ಭೇಟಿ ಕೊಡಿ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಗೂ ಪಾರ್ಟಿ ಹಾಲ್, ಟಿಎಪಿಸಿ ಎಂಎಸ್ ವಾಣಿಜ್ಯ ಸಂಕೀರ್ಣ, ಬೆಂಗಳೂರು ಮೈಸೂರು ರಸ್ತೆ, ಪಿಡಬ್ಲ್ಯೂಡಿ ಆಫೀಸ್ ಮುಂಭಾಗ, ಮಂಡ್ಯ. ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ: ಸಿಪಾಯಿ ಶ್ರೀನಿವಾಸ್ 9067444666 ಹಾಗೂ 9739931931. ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣವೇ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ನುಡಿದಂತೆ ನಡೆದಿದ್ದೇವೆ. ಅವುಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಎಂದು ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಪಾಂಡವಪುರದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ವಿತರಣೆ ಮತ್ತು ಮಾಹಿತಿ ನೀಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ವರ್ಷ 54,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ವೆಚ್ಚ ಮಾಡಲಾಗುತ್ತಿದೆ. ಮುಂದಿನ ವರ್ಷದಿಂದ 69,000 ಕೋಟಿ ರೂಪಾಯಿ ಇದಕ್ಕಾಗಿ ಸರ್ಕಾರ ಮೀಸಲಿರಿಸಲಾಗುತ್ತದೆ ಎಂದು ಅವರು ಹೇಳಿದರು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದಲ್ಲಿ ನೀವೆಲ್ಲರೂ ಬಯಕೆಯಿಂದ ಈ ಒಂದು ಸರ್ಕಾರ ಬರಬೇಕು, ಸರ್ಕಾರ ಹೊಸ ರಚನೆಯಾಗಿ ನಮ್ಮೆಲ್ಲರ ಬದುಕಿನ ಒಂದು ಪರಿಸ್ಥಿತಿಯನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ನಂಬಿಕೆ, ವಿಶ್ವಾಸ, ಆಸೆಯನ್ನು ಇಟ್ಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ನೀವೆಲ್ಲರೂ ಕಾರಣಕರ್ತರಿದ್ದೀರಿ. 138 ಸ್ಥಾನ ಅಂದರೆ 135 ನೇರವಾಗಿ ಕಾಂಗ್ರೆಸ್ ಶಾಸಕರಾದರೆ, ಒಂದು ನಮ್ಮೆಲ್ಲರ ಬೆಂಬಲಿತ ಮತ್ತು ರೈತ ಸಂಘದ ದರ್ಶನ್ ಪುಟ್ಟಣ್ಣನವರನ್ನು ಸಹ ನೀವು ಗೆಲ್ಲಿಸ್ಕೊಡ್ರಿ. ನಂತರ ಇನ್ನೂ 2 ಇಂಡಿಪೆಂಡೆಂಟ್ ಆಗಿ ಗೆದ್ದಿರ್ತಕ್ಕಂಥವರು ನಮ್ಮ ಪಕ್ಷದ ಜೊತೆ ಇದ್ದಾರೆ, ನಮ್ಮ ಸರ್ಕಾರದ ಜೊತೆ ಇದ್ದಾರೆ. ಇದೇ ಸಂದರ್ಭದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ರಮೇಶಬಾಬು ಬಂಡಿಸಿದ್ದೇಗೌಡ, ಅಪರ ಜಿಲ್ಲಾಧಿಕಾರಿ ಡಾ ಎಚ್ಎಲ್ ನಾಗರಾಜು, ಉಪವಿಭಾಗಾಧಿಕಾರಿ ನಂದೀಶ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು.
ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಹಾಗೂ ಹಿಂದೂ ಪರ ಸಂಘಟನೆಗಳಿಂದ ನಗರದಲ್ಲಿನ ವರ್ತಕರಿಗೆ ಮತ್ತು ಅಂಗಡಿ ವ್ಯಾಪಾರಸ್ಥರಿಗೆ ಗುಲಾಬಿ ಹೂ ನೀಡಿ ಸ್ವಯಂ ಪ್ರೇರಿತ ಮಂಡ್ಯ ನಗರ ಬಂದ್ಗೆ ಮನವಿ ಮಾಡಿದರು. ಹಿಂದೂ ಧರ್ಮಕ್ಕೆ ಹರ ಹರ ಜೈ ಶ್ರೀರಾಮ್. ಯಾವುದೇ ಪದಾರ್ಥ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಸುತ ಹನುಮಾನ್ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗೊತ್ತು ಎಲ್ಲ ಗೊತ್ತು. ಹಾಗಾಗಿ ನಾಳೆ ಸ್ವಯಂ ಪ್ರೇರಿತವಾಗಿ ಎಲ್ಲರನ್ನೂ ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ. ಬೆಳಿಗ್ಗೆ 9. ಬೇಕರಿ ಮಾಲೀಕರ ಸಂಘದ ಅಧ್ಯಕ್ಷ ಎಚ್ಆರ್ ಅರವಿಂದ್ ಮಾತನಾಡಿ, ಹನುಮಧ್ವಜವನ್ನು ಹಾರಿಸುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಹಾಗಾಗಿ ಮಂಡ್ಯ ನಗರ ಬಂದ್ಗೆ ಸಾರ್ವಜನಿಕರು, ವರ್ತಕರು, ರಸ್ತೆ ಬದಿ ವ್ಯಾಪಾರಿಗಳು, ಹೋಟೆಲ್ ಮಾಲೀಕರು, ಬೇಕರಿ ಮಾಲೀಕರು, ಆಟೋ ಚಾಲಕರು ಸೇರಿದಂತೆ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿ ಸ್ವಯಂ ಪ್ರೇರಿತ ಬಂದ್ಗೆ ಸಹಕರಿಸಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ಗೆ ಸಹಕಾರ ನೀಡಿ ಬಲವಂತ ಮಾಡುವುದಿಲ್ಲ. 1000ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಮಂಡ್ಯ ನಗರದಲ್ಲಿ ಬೈಕ್ ಮೂಲಕ ತೆರಳಿ ಮನವಿ ಮಾಡಲಿದ್ದಾರೆ ಎಂದು ಹೇಳಿದರು. ನಾವು ಎಲ್ಲ ವರ್ತಕರನ್ನ, ಮಾಲೀಕರನ್ನ, ಬಿಸ್ನೆಸ್ ಅವ್ರನ್ನೆಲ್ಲ ನಾವು ಇವತ್ತು ನಿವೇದನೆ ಮಾಡಕ್ಕೆ ಬಂದಿದ್ದೀವಿ. ಕಾರಣವಾದರೂ ಇಷ್ಟೇ, ಕೆರಗೋಡಲ್ಲಿ ನಡೆದಂಥ ಒಂದು ಹಿಂದೂ ವಿರುದ್ಧ ಒಂದು ಪ್ರಕ್ರಿಯೆ ಏನು ನಡೀತು, ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ, ಅದರ ವಿರುದ್ಧ ನಾವು ಕೂಡ ಹನುಮನ ಬಾವುಟವನ್ನು ಮತ್ತೆ ಅದೇ ಜಾಗದಲ್ಲಿ ಹಾರಾಡುವವರೆಗೆ ಹೋರಾಟ ನಿರಂತರವಾಗಿ ನಡೆಸ್ತೇವೆ. ಆ ಕೆರಗೋಡು ಗ್ರಾಮಸ್ಥರ ಪರವಾಗಿ ನಾವು ನಿಲ್ತೇವೆ. ಜೊತೆಗೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಂಥ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿರುದ್ಧ ನಮ್ಮ ಹೋರಾಟಕ್ಕೆ ಧ್ವನಿಯಾಗ್ತೇವೆ ಅಂತ ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ಪ್ರತಿಪಾದಿಸ್ತೇನೆ. ಕಾರಣವಾದರೂ ಇಷ್ಟೇ, ನಮ್ಮ ವರ್ತಕರ ಸಂಘದ ಅಧ್ಯಕ್ಷರಾದಂಥ ಪ್ರಭಾಕರ್ ಅವರು ನಮ್ಮ ಬೆಂಬಲ ಇಲ್ಲ ಅಂತಂದರು. ನನಗೆ ಭಾಳ ನೋವಾಗಿದ್ದು ಆ ವಿಚಾರ. ಕಾರಣವಾದರೂ ಇಷ್ಟೇ, ನನಗೆ ಪ್ರಭಾಕರ್ ಮೇಲೆ ಮುನಿಸಿಲ್ಲ. ನಾವು ಪ್ರಥಮವಾಗಿ ನಾವು ಮನೆಯನ್ನು ಮೊದಲು ಪ್ರೀತಿಸಬೇಕು. ಹಾಗೆ ನಮ್ಮ ಧರ್ಮವನ್ನು ನಾವು ಮೊದಲು ಮರಿಲೇಬಾರ್ದು. ಧರ್ಮದ ಒಟ್ಟಿಗೆ ನಾವು ಎಂಥ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಕೂಡ ನಿಲ್ಲುವಂಥದ್ದಾಗಬೇಕು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಧರ್ಮವನ್ನೇ ನಾವು ಬಿಟ್ಬಿಟ್ರೆ, ನಮ್ಮ ಧರ್ಮಕ್ಕೆ ಅವಮಾನದಾಗ ನಾವು ಅದರ ಜೊತೆಗೆ ಕೈ ಜೋಡಿಸ್ಲಿಲ್ಲ ಅಂತಂದರೆ ನಮ್ಮ ಬದುಕಿದ್ರೂ ನಮ್ಮ ಜೀವನ ವ್ಯರ್ಥ ಅಂತ ನನ್ನ ಭಾವನೆ. ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ ಅನ್ನೋದಕ್ಕೆ ಪದೇ ಪದೇ ಸ್ಪಷ್ಟಪಡಿಸ್ತಾ ಇರ್ತೀನಿ. ನಾನು ಪೂಜೆ ಮಾಡುವಂಥ ಫೋಟೋ ಒಟ್ಟಿಗೆ ಅಬ್ದುಲ್ ಕಲಾಂ ಅವ್ರನ್ನ ದೈವತಾ ಸ್ವರೂಪದಲ್ಲೇ ನಾವು ಪೂಜೆ ಮಾಡ್ತೇವೆ. ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡೋದನ್ನ, ದೇಶಕ್ಕೋಸ್ಕರ ಪ್ರೀತಿಪೂರ್ವಕವಾಗಿ ಎಲ್ಲ ನಡ್ಕೊಳ್ಳುವಂಥ ಎಲ್ಲ ವರ್ಗದವ್ರನ್ನೂ ನಾವು ಇಷ್ಟಪಡ್ತೀವಿ ಅಂತ ಗೌರವಿಸ್ತೇವೆ. ಆದರೆ ಭಯೋತ್ಪಾದಕ ಮನಸ್ಥಿತಿಯನ್ನು ನಾವು ಒಪ್ಪಲಿಕ್ಕೆ ಸಿದ್ಧನಿಲ್ಲ. ಕೆರಗೋಡು ರಾಮ ಭಜನಾ ಮಂಡಳಿ ಸದಸ್ಯ ವಿರೂಪಾಕ್ಷ ಮಾತನಾಡಿ, ಕೆರಗೋಡು ಗ್ರಾಮಸ್ಥರು ಎಷ್ಟೇ ಮನವಿ ಮಾಡಿದರೂ ಕ್ಯಾರೆ ಎನ್ನದ ಜಿಲ್ಲಾಡಳಿತ ಹಾಗೂ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ದಮನಕಾರಿ ನೀತಿ ಅನುಸರಿಸುತ್ತಿದೆ. ಗ್ರಾಮದಲ್ಲಿ 16 ವರ್ಷಗಳಿಂದ ಶ್ರೀನಗರದ ಲಾಲ್ ಚೌಕದಲ್ಲಿ ಪಾಕ್ ಧ್ವಜ ಹರಳು ಬಿಟ್ಟಿದ್ದು ಕಾಂಗ್ರೆಸ್ ಪಕ್ಷ ನಂತರದ ದಿನದಲ್ಲಿ ಅಲ್ಲಿ ಭಾರತದ ಧ್ವಜ ಹರಿಸಿದ್ದು ಯಾರೆಂದು ದೇಶಕ್ಕೆ ತಿಳಿದಿದೆ. ಕೆರಗೋಡು ಗ್ರಾಮದಲ್ಲಿ ರಾಷ್ಟ್ರೀಯ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವದ ದಿನದಂದು ನಾಡಧ್ವಜ ಹಾಗೂ ತ್ರಿವರ್ಣ ಧ್ವಜ ಹಾರಿಸುವ ಪರಿಪಾಠವನ್ನು ಹಿಂದಿನಿಂದಲೂ ನಡೆಸಿಕೊಂಡು ಬಂದಿದೆ ಎಂದು ಹೇಳಿದರು. ಒಂದು ಅಹಿತಕರ ಘಟನೆಯನ್ನು ವಿರೋಧಿಸಿ ನಾಳೆ ಸ್ವಯಂ ಪ್ರೇರಿತ ಬಂದನ್ನು ಕರೆದಿದ್ದೀವಿ. ಆ ಕರೆಗೆ ವರ್ತಕರು ಹಾಗೂ ಈ ಒಂದು ಸಂಘ ಸಂಸ್ಥೆಗಳು ಹಾಗೂ ಮಾಲೀಕರು, ಉದ್ಯಮಿಗಳನ್ನು ಹೂಗುಚ್ಛ ನೀಡೋದ್ರ ಮುಖಾಂತರ ಸ್ವಯಂ ಪ್ರೇರಿತವಾಗಿ ಬಂದು ಈ ನಮ್ಮ ಹಿಂದೂ ಭಾವನೆಗಳಿಗೆ ಏನು ಧಕ್ಕೆ ಉಂಟು ಮಾಡಿದೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ, ಇದ್ರ ವಿರುದ್ಧವಾಗಿ ನಮ್ಮ ಬೆಂಬಲವನ್ನು ಕೊಡಿ ಅಂತೇಳಿ ಸ್ವಯಂ ಪ್ರೇರಿತವಾಗಿ ಒಂದು ಹೂ ಕೊಡೋದ್ರ ಮುಖಾಂತರ ಪ್ರೀತಿಪೂರ್ವಕವಾಗಿ ಕೇಳ್ಕೊಂಡಿದ್ದೀವಿ. ಎಲ್ಲ ತುಂಬು ಹೃದಯದಿಂದ ನಾಳೆ ಧ್ವನಿಗೂಡಿಸಿ ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತೆ ಹನುಮಧ್ವಜ ಅಲ್ಲೇ ಹಾರಾಡುವಾಗ ಆಗಲಿ ಅಂತೇಳಿ ಹೂ ನೀಡುವ ಅಭಿಯಾನದಲ್ಲಿ ಹಿಂದೂ ಪರ ಸಂಘಟಕರಾದ ಸಿ.ಟಿ. ಮಂಜುನಾಥ್, ಹೊಸಹಳ್ಳಿ ಶಿವು, ಮಹೇಶ್ ಕೆರಗೋಡು, ಹುಲಿವಾನ ಮಹೇಶ್ ಮತ್ತಿತರರಿದ್ದರು.
ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ನೂತನ ಕಟ್ಟಡದ ಕಾಮಗಾರಿಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ಬೇಡಿಕೆ ಇತ್ತು. ಇಂದು ತೀರ್ಮಾನ ತೆಗೆದುಕೊಂಡು ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಸಲ್ಲಿಸಿದ್ದೇವೆ. ಸರ್ಕಾರದಿಂದ ಹಲವು ಇಲಾಖೆಯ ಕಟ್ಟಡದ ಕಾಮಗಾರಿ ನಡೆಯುತ್ತಿದೆ. ಭ್ರೂಣ ಹತ್ಯೆ ಪ್ರಕರಣ ರಾಜ್ಯದಲ್ಲಿ ಗಮನ ಸೆಳೆದಿದೆ ಎಂದರು. ಪ್ರಮುಖವಾಗಿ ಮಂಡ್ಯದಲ್ಲಿ ಭ್ರೂಣ ಹತ್ಯೆ ನಡೆಯುತ್ತಿರುವ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ವೈದ್ಯರೆಲ್ಲರೂ ಸಹ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು. ಆರೋಗ್ಯ ತಪಾಸಣೆಗಳನ್ನು ಸಹ ಎಲ್ಲಾ ಕಡೆ ಮಾಡಬೇಕು. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸುವಂತೆ ಸೂಚನೆ ನೀಡಿದರು. ಸಹಜವಾಗಿ ಎಲ್ಲರೂ ಸಂಘವನ್ನು ಕಾನ್ಸ್ಟಿಟ್ಯೂಟ್ ಮಾಡಿಕೊಳ್ತಕ್ಕಂಥದ್ದು ಸಹಜವಾದಂಥ ಪ್ರಕ್ರಿಯೆ. ಅದೇ ಥರ ಇವರು ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ಎಲ್ಲ ಸಂಘಗಳಿವೆ. ಒಂದು ಕಟ್ಟಡವನ್ನು ಭಾಳ ವರ್ಷದ ನಂತರ ಇದನ್ನು ತೀರ್ಮಾನ ತಗೊಂಡಿದ್ದೀರ. ಇದು ಭಾಳ ಒಳ್ಳೆಯದು. 65 ಲಕ್ಷ ನಿಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದ್ದೀರ. ಸೊ ಇನ್ನು ಹೆಚ್ಚಿನ ಹಣ ಬೇಕಾದಲ್ಲಿ ಇವತ್ತಿನ ಸಂದರ್ಭಕ್ಕೆ ಎಲ್ಲಿಂದ ಯಾವ ರೀತಿ ಸೋರ್ಸಸ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕಾಗುತ್ತೋ ಮಾಡಿಕೊಂಡು ಮಾಡಲಿಕ್ಕೆ ಆಗಿ ನಮ್ಮ ಸಹಕಾರದ ಸಪೋರ್ಟು ಇರುತ್ತೆ. ಸೊ ನೀವೆಲ್ಲರಿಗೂ ಸಾರ್ವಜನಿಕರ ಹಿತ ಅಷ್ಟು ಮುಖ್ಯ. ಸೊ ನೀವೆಲ್ಲರೂ ಸಹ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿದೆ, ಭ್ರೂಣ ಹತ್ಯೆ ವಿಚಾರದಲ್ಲಿ ಇಡೀ ರಾಜ್ಯದ ಗಮನ ಸೆಳೆದಿರ್ತಕ್ಕಂಥದ್ದು. ಅದರಲ್ಲೂ ಮಂಡ್ಯ ಭಾಳ ಪ್ರಮುಖವಾಗಿ ಮೊದಲಿಂದನೂ ಸ್ವಲ್ಪ ಇಲ್ಲಿ ಮಾತನಾಡ್ತಕ್ಕಂಥದ್ದು, ಅಲ್ಲಿ ಇಲ್ಲಿ ನಡೀತಕ್ಕಂಥ ಘಟನೆಗಳೆಲ್ಲ ನಮಗೆ ಗೊತ್ತಿದೆ. ಎಲ್ಲರೂ ಸಹ ಎಚ್ಚರಿಕೆಯನ್ನು ವಹಿಸಿ, ಸೊ ಅಧಿಕಾರಿಗಳು ಅಥವಾ ಕಾನೂನಿನ ವ್ಯಾಪ್ತಿನಲ್ಲಿ ಅಥವಾ ನಿಮ್ಮ ಕಣ್ಣು ಮುಂದೆ ಕಂಡಾಗ ನಮ್ಗೆ ಗೊತ್ತಿಲ್ಲ ಅಂತ ಹೋಗಬಾರ್ದು. ಯಾರೇ ಹೇಳಲಿ ಹೇಳದೇ ಇರಲಿ, ನಿಮಗೆ ಎಲ್ರಿಗೂ ಪಬ್ಲಿಕ್ ಇಂಟ್ರೆಸ್ಟ್ ಭಾಳ ಮುಖ್ಯ. ಹಾಗಾಗಿ ಯಾವುದೇ ಈ ಥರದ ಘಟನೆ ಎಲ್ಲೇ ನಡೆದರೂ ಅದನ್ನು ನೀವು ಸೂಕ್ಷ್ಮವಾಗಿ ಯಾವ ಪ್ರಾಧಿಕಾರಕ್ಕೆ ಗಮನ ತರಬೇಕು ತಂದು ಈ ಥರದ್ದೆಲ್ಲ ನಡಿಬಾರ್ದು ಮಂಡ್ಯದಲ್ಲಿ. ಸೊ ನೀವೆಲ್ಲರೂ ಜನರ ಒಂದು ಆರೋಗ್ಯ ತಪಾಸಣೆ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಡಯಾಗ್ನೋಸ್ಟಿಕ್ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸಹ ಎಚ್ಚರಿಕೆಯನ್ನು ವಹಿಸಿ ಮಂಡ್ಯ ಜಿಲ್ಲೆಯಲ್ಲಿ ಸಾರ್ವಜನಿಕರ ಹಿತವನ್ನು ಕಾಪಾಡತಕ್ಕಂಥ ಹೆಚ್ಚು ಜವಾಬ್ದಾರಿಯನ್ನು ತಗೋಬೇಕು. ಈ ಸಂದರ್ಭದಲ್ಲಿ ಡಿಎಚ್ಒ ಡಾಕ್ಟರ್ ಮೋಹನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾಂಗ್ರೆಸ್ 2 ತಲೆ ರಾಜಕಾರಣ ಮಾಡುತ್ತಿದೆ ಎಂದು ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿರುವ ಬಗ್ಗೆ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಾಪ ಕುಮಾರಸ್ವಾಮಿಗೆ ಮಾತ್ರ 1 ತಲೆ ಇದೆ. ಈ ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧಿ ಬಿಟ್ರೆ ಸತ್ಯ ಹೇಳೋದು ಕುಮಾರಸ್ವಾಮಿ ಒಬ್ರೇ. ನಾನು ಮೊದಲೇ ಹೇಳಿದ್ದೆ, ಮಂಡ್ಯದಲ್ಲಿ ಕೆಲವರು ಕಾಂಗ್ರೆಸ್ ಸೇರ್ತಾರೆ ಅಂತ. ಇನ್ನು 10 ದಿನದೊಳಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಮಾಜಿ ಸಚಿವ ನಾರಾಯಣಗೌಡ ಅವರು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಸುಳಿವು ನೀಡಿದರು. ದೆಹಲಿಯ ಪ್ರತಿಭಟನೆ ಬಗ್ಗೆ ಮುಖ್ಯಮಂತ್ರಿಗಳು, ಆರ್ಥಿಕ ಸಚಿವರು ಕೇಂದ್ರಕ್ಕೆ ಸಾಕಷ್ಟು ಪತ್ರ ಬರೆದಿದ್ದಾರೆ. ಪತ್ರ ಬರೆದರೂ ಕೇಂದ್ರ ಸರ್ಕಾರ ಉದ್ದಟತನ ತೋರುತ್ತಿದೆ. ರಾಜ್ಯಕ್ಕೆ ಸಿಗಬೇಕಾದ ಹಣ ಸಿಕ್ಕಿಲ್ಲ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಎಂದರು. ಮಂಡ್ಯ ಬಂದ್ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಬಂದ್ಗೆ ಕರೆ ಕೊಟ್ಟವರು ಕಾನೂನು ಹಾಗೂ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಜನರನ್ನು ನೆಮ್ಮದಿಯಾಗಿರಲು ಬಿಡಿ ಎಂದರು. ಬಿಜೆಪಿಯವರು ಜೆಡಿಎಸ್ ಜೊತೆ ಸೇರಿ ಶಕ್ತಿ ಬಂದಿರಬಹುದು. ಇದರ ಹಿಂದೆ ಬಿಜೆಪಿ, ಜೆಡಿಎಸ್ ನೇತೃತ್ವ ವಹಿಸಿದ್ಯೋ ಏನೋ ಗೊತ್ತಿಲ್ಲ. ಕೆರಗೋಡಿನಲ್ಲಿ ರಾಷ್ಟ್ರಧ್ವಜ ಇಳಿಸಬೇಕಾ ಬೇಡ್ವಾ ಎನ್ನುವುದನ್ನು ಸ್ಪಷ್ಟಪಡಿಸಲಿ ಎಂದರು. ನಿನ್ನೆ ಇತಿಹಾಸದಲ್ಲಿ ಈ ಥರ ಒಂದು ದೊಡ್ಡ ಪ್ರಮಾಣದ ಒಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅಂಕಿಅಂಶ ಇಟ್ಕೊಂಡು ಇದೊಂದು ಭಾಳ ಅತ್ಯಂತ ಸೂಕ್ತವಾದದ್ದು ಮತ್ತು ಇದಕ್ಕೆ ಪ್ರಶಂಸನೀಯ ಅಂತೇಳಿ ಕೇಂದ್ರದಲ್ಲಿ ಅನೇಕ ಅಧಿಕಾರಿಗಳು ಸಹ ಮಾತನಾಡಿದ್ರು. ಮಾಧ್ಯಮ ಸ್ನೇಹಿತರು ಸಹ ಕರ್ನಾಟಕದವರು ಬಂದಿದ್ದರು, ದೆಹಲಿಯ ಮಾಧ್ಯಮ ಸ್ನೇಹಿತರು ಇದ್ರ ಬಗ್ಗೆ ಇದು ನಮಗೂ ಸಹ ಇಷ್ಟೊಂದು ಡೀಟೈಲು ಅನ್ಯಾಯ ಆಗ್ತಾಯಿದೆ ಕರ್ನಾಟಕಕ್ಕೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಏನೋ ಒಂದು ವಯಾ ಮೀಡಿಯಾ ಲೇಟ್ ಆಗುತ್ತೆ ಅಂತ. ಬಹುಶಃ ನೆನೆ ಅಂಕಿಅಂಶಗಳೆಲ್ಲ ನೋಡಿದ್ದೀರಾ, ನಾನು ಅದನ್ನು ರಿಪೀಟ್ ಮಾಡ್ತಕ್ಕಂಥ ಅವ್ರು ಏನೋ ಒಂದು ಹೇಳ್ತಾರೆ ರೀ. ಅವರು ಈಗ ಇದು ಹೇಳಿದ್ರೆ ಅದು ಹೇಳ್ತಾರೆ, ಅದು ಹೇಳಿದ್ರೆ ಅದು ಹೇಳ್ತಾರೆ, ಯಾವ್ದಾದ್ರು ಒಂದು ಡೈವರ್ಟ್ ಹಾಕಿ ಹೇಳ್ತಾರೆ. ಅವರು ಹೇಳಬೇಕಾದಾಗ ಇಷ್ಟೊಂದು ಅನ್ಯಾಯ ಒಳ್ಳೆಯದಲ್ಲ ಅಂತ ಹೇಳೋ ಲೈನಲ್ಲಿ ಹೇಳಿದ್ದಾರೆ.
ಸೊ ಇವತ್ತು ನೀವು ನೋಡ್ರಿ 15ನೇ ಹಣಕಾಸಿನಲ್ಲಿ ನಮಗೆ ಸಿಗಬೇಕಾದ ಹಣ ಕೊಟ್ಟಿಲ್ಲ. ಆಮೇಲೆ ನಾವು ಕಟ್ತಾ ಇರೋದು 2ನೇ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ತಾ ಇದ್ದೀವಿ ದೇಶದಲ್ಲಿ. ಮಹಾರಾಷ್ಟ್ರ ಬಿಟ್ಟರೆ 2ನೇ ಟ್ಯಾಕ್ಸ್ ಪೇಯರು ಕರ್ನಾಟಕ ಅಂತ ಹೇಳಿ ಪ್ರತಿ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಈಗ ಮಹಾರಾಷ್ಟ್ರಕ್ಕೆ UP ಗೆ 2.5 ಲಕ್ಷ ಕೋಟಿ ಹೋಗುತ್ತೆ, ನಮಗೆ 50,000 ಕೋಟಿ ಹೋಗುತ್ತೆ. ಸೊ ನೀವು ಕರ್ನಾಟಕದವರು ಕ್ವೆಶ್ಚನ್ ಕೇಳಿ, ಬಟ್ ಆದರೆ ನೀವು ಎಲ್ಲ ಪಕ್ಷ ಮತ್ತು ವ್ಯಕ್ತಿನ ಬಿಟ್ಟು ಕರ್ನಾಟಕ ರಾಜ್ಯದ ಜನರ ಹಿತದೃಷ್ಟಿಯಿಂದ ಮಾಡಬೇಕು. ಅಯ್ಯೋ ಪಾಪ ಅವ್ರು ಮಾತ್ರ ಒಂದೇ ತಲೆ ಕಣ್ರಿ. ಈ ರಾಷ್ಟ್ರದಲ್ಲಿ ಏನಾರು ಅವರನ್ನು ಮಹಾತ್ಮ ಗಾಂಧಿ ಬಿಟ್ಟರೆ ಸತ್ಯ ಹೇಳೋರು ಅವ್ರು ಒಬ್ಬರೇ ರೀ. ಏನು ಮಾತಾಡ್ತಾರೆ ಅವರು, ಇಲ್ಲಿಗೂ ಕನೆಕ್ಷನೇ ಇಲ್ದಂಗೆ ಮಾತಾಡ್ತಾರೆ. ಸೊ ನೀವು ಹೇಳಿದ್ರಲ್ಲ ಅವರು ಮೊನ್ನೆ ಈ ವಿಚಾರನ ಈ ಹಿಂದೆ RSS ಬಗ್ಗೆ BJP ಬಗ್ಗೆ ಮಾತಾಡೋದೆಲ್ಲ ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಲ್ಲ. ಪಾಪ ಅವರೆಲ್ಲ ಕರೆಕ್ಟು ಒಂದೇ ಥರ ಇರೋದು, ಬೇರೆ ಯಾರು ಅವ್ರ ಥರ ಇಲ್ಲ ಬಿಡಪ್ಪ. ನಾವು ಯಾಕೆ ವಿಚಾರ ಹಳೆದೆಲ್ಲ ಕೇಳ್ತೀವಿ ಬೇಡ, ಹಳೆದೆಲ್ಲ ಅಯ್ಯೋ ಅವ್ರು ಯಾಕೆ ಗೈಡ್ ತಗೋತಾರೆ ಬರ್ರಿ, ಅವರೇ ಎಲ್ಲ ಹುಡ್ತಾನೆ ಅವರು ಎಲ್ಲ ಥರದ ಪರಿಣಿತರು ಇರ್ಬೇಕಾದ್ರೆ ಅವ್ರು ಯಾಕೆ ಗೈಡ್ ತಗೋತಾರೆ. ಹೌದು ಅಧಿಕಾರ ತಗೊಂಡಿದ್ರಲ್ಲ. ಈಗ ಯಾರು ಹೇಳಿದ್ರಂತೆ BJP ಸವಸ ಮಾಡೋಕ್ಕೆ? ಈಗ ಇಲ್ವಲ್ಲ ಚಲುವರಾಯಸ್ವಾಮಿ, ಈಗ ಚಲುವರಾಯಸ್ವಾಮಿ ಇಲ್ವಲ್ಲಪ್ಪ. ಈಗ ಯಾರು ಹೇಳಿದ್ರಂತೆ ಕರ್ಕೊಂಡೋಗಿದ್ರಂತೆ? ಏನೋ ಒಂದು ಹೇಳ್ತಾರೆ ಬಿಡುತ್ತೆ. ಇದೆ ಈಗ ಮಾತನಾಡಿದ ತಕ್ಷಣವೇ ಸೇರಿಬಿಡ್ತಾರೆ ಅಂತ ಹೇಳಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಹಿಂದೆ ಹೇಳಿದ್ದೆ ನಾನು ನಿಮಗೆ, ಒಂದಷ್ಟು ಜನ ಸೇರ್ಪಡೆ ಆಗ್ತಾರೆ ಅಂತ. ಸೊ ಒಂದು 10 ದಿವಸದೊಳಗಡೆ ನಿಮಗೆ ಒಂದು ಪರ್ಫೆಕ್ಟ್ ಫೆಬ್ರವರಿ 9ರಂದು ಸ್ವಯಂ ಪ್ರೇರಿತ ಮಂಡ್ಯ ಬಂದ್ ನಡೆಸುವುದಾಗಿ ಕೆರಗೋಡು ರಾಮ ಭಜನಾ ಮಂಡಳಿ ಸದಸ್ಯ ವಿರೂಪಾಕ್ಷ ತಿಳಿಸಿದರು. ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂದು ಕೆರಗೋಡಿನಿಂದ ಮಂಡ್ಯದ ರೈಲ್ವೆ ಸ್ಟೇಷನ್ ಬಳಿ ಇರುವ ಹನುಮ ದೇವಸ್ಥಾನದವರೆಗೆ ಬೈಕ್ ಜಾಥಾ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸುವುದಾಗಿ ತಿಳಿಸಿದರು. ಕೆರಗೋಡಿನಲ್ಲಿಯೂ ಬಂದ್ ಆಚರಿಸಲಿದ್ದು, ಈಗಾಗಲೇ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ, ಲಾರಿ ಮಾಲೀಕರ ಸಂಘ, ವರ್ತಕರ ಸಂಘ, ಹೋಟೆಲ್ ಮಾಲೀಕರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳಿಗೆ ಬಂದ್ ಬೆಂಬಲಿಸಲು ಮನವಿ ಮಾಡಿದ್ದೇವೆ. ಒತ್ತಾಯಪೂರ್ವಕವಾಗಿ ನಾವು ಅಂಗಡಿಗಳನ್ನು ಬಂದ್ ಮಾಡಿಸುವುದಿಲ್ಲ ಎಂದು ತಿಳಿಸಿದರು. ಫೆಬ್ರವರಿ 9ನೇ ತಾರೀಕು ಏನು ಸ್ವಯಂ ಘೋಷಿತ ಬಂದ್ಗೆ ಕರೆ ಕೊಟ್ಟಿದ್ದೀವಿ, ಈ ಒಂದು ಬಂದನ್ನು ಯಶಸ್ವಿಯಾಗಿ ನಡೆಸಿ ಮತ್ತೆ ಆ ಜಾಗದಲ್ಲಿ ಪುನಃ ಹನುಮ ಧ್ವಜವನ್ನು ಆರಿಸುವಂತೆ DC ಅವ್ರಿಗೆ ಹಾಗೂ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು 9ನೇ ತಾರೀಕು ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಸ್ವಯಂ ಘೋಷಿತ ಬಂದ್ಗೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಸ್ವಯಂಕೃತವಾಗಿ ಬಂದನ್ನು ಆಚರಿಸಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಸರ್, ನಾಳೆ ಬೆಳಿಗ್ಗೆ 9 ಗಂಟೆಗೆ ಕೆರಗೋಡಿನಿಂದ ಬೈಕಲ್ಲಿ ರ್ಯಾಲಿ ಬಂದು ರೈಲ್ವೆ ಸ್ಟೇಷನ್ನಲ್ಲಿ ಇರುವರ್ತಕ್ಕಂಥ ಹನುಮ ದೇವಸ್ಥಾನದಿಂದ DC ಕಚೇರಿವರೆಗೆ ಒಂದು ಪಾದಯಾತ್ರೆಯನ್ನು ಮಾಡಿ ಪ್ರತಿಭಟನೆ ಮೂಲಕ ಒಂದು ಮನವಿಯನ್ನು ಸಲ್ಲಿಸೋಣ ಇಟ್ಕೊಂಡಿದ್ದೀವಿ. ಇದರ ಜೊತೆಗೆ ಬಜರಂಗ ದಳ ಮತ್ತು VHP ಅವರು ರಾಜ್ಯಾದ್ಯಂತ ಏನು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ, ಅವರು ಕೂಡ ಆ ಪ್ರತಿಭಟನೆ ಏನು ಕರೆ ಕೊಟ್ಟಿದ್ದಾರೆ ಅದನ್ನು ಕೂಡ ಅವರು ನಮ್ಮ ಜೊತೆ ಹನುಮ ದೇವಸ್ಥಾನದಿಂದ DC ಕಚೇರಿ ಒಳಗೆ ನಮ್ಮ ಜೊತೆ ಕೂಡ್ಕೊಳ್ಳೋರಿದ್ದಾರೆ. ಎಲ್ಲರೂ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಿಜೆಪಿ ಮುಖಂಡ ಅಶೋಕ್ ಜೈರಾಮ್ ಮಾತನಾಡಿ, ಯಾವುದು ನೆಪ ಹೇಳಿ ಹನುಮ ಧ್ವಜವನ್ನು ಇಳಿಸಲಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದೆ ಎಂದು ತಿಳಿಸಿದಲ್ಲದೆ ಹನುಮ ಧ್ವಜದ ಬಗ್ಗೆ ಕಾನೂನಾತ್ಮಕವಾಗಿಯೂ ಹೋರಾಟ ನಡೆಸಲಾಗುವುದು ಎಂದರು. ಸಾರ್ವಜನಿಕವಾಗಿ ಎಲ್ರಿಗೂ ಕಾಮನ್ ನಾಲೆಜ್ ಇದ್ದಂಥದ್ದು, ಸಾಮಾನ್ಯ ಜ್ಞಾನ ಏನಂತ ಹೇಳಿದ್ರೆ, ಇಲ್ಲಿ ನೆಡ್ತಾ ಇರುವಂಥದ್ದು ಅರ್ಜುನ ಧ್ವಜಸ್ತಂಭ, ಅಲ್ಲಿ ಕೇಸರಿ ಧ್ವಜನೇ ಹಾರಾಡುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೇ ಎಲ್ಲರೂ ಸಹಕರಿಸಿ ಮಾಡಿದಂಥ ಕಾರ್ಯಕ್ಕೆ ಇವತ್ತು ಏಕಾಏಕಿ ಯಾವುದೋ ಒಂದು 2-3 ನೆಪಗಳನ್ನ ಹೇಳ್ಕೊಂಡು ಇದನ್ನು ಇಳಿಸುವಂಥ ಕೆಲಸವನ್ನು ಅದು ಶಿಫ್ಟ್ ಮಾಡ್ಕೊಳ್ತೀವಿ ಅನ್ನೋ ಒಂದು ಅಭಿಪ್ರಾಯನ ಕೂಡ ಶಾಂತಿ ಸಭೆನ ಅದಕ್ಕಿಂತ ಕೈ ಹಾಕೋಕ್ಕಿಂತ ಮುಂಚೆನೇ ಶಾಂತಿ ಸಭೆ ಮಾಡಿ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ ಬೇರೆ ಕಡೆಗೆ, ಅಥವಾ ನೀವು ಮುಜರಾಯಿ ಇಲಾಖೆ ಜಾಗಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ ಅಥವಾ ದೇವಸ್ಥಾನದ ಜಾಗಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಿತ್ತು ಅಂತ ಹೇಳಿದ್ರೆ ಅದು ಮೋಸ್ಟ್ಲಿ ಅಂತಿಮ ಆಗ್ತಾಯಿತ್ತೇನೋ ಅಲ್ಲೇ. ಅದು ಬಿಟ್ಬಿಟ್ಟು ಏಕಾಏಕಿ ಅದನ್ನು ಇಳಿಸುವಂಥ ಕೆಲಸವನ್ನು ಒಂದು ಕೆರಗೋಡು ಇತಿಹಾಸಕ್ಕೆ ಕಪ್ಚುಕ್ಕೆ ಆಗೋ ರೀತಿಯಲ್ಲಿ ಅವರು ಮಾಡಿದಂಥದ್ದು, ಇದನ್ನು ನಾವು ಖಂಡಿಸ್ತೀವಿ. ಇವತ್ತು ರಾಮ ಭಜನಾ ಮಂಡಳಿಯವರು ಏನು ನಿರ್ಧಾರ ತಗೊಳ್ತಾರೆ ಅವತ್ತು ಕೂಡ ನಾವು ಹೇಳಿದ್ವಿ,
ಇದಕ್ಕೆ ರಾಜಕೀಯ ಬಣ್ಣ ಬಳಿಯೋದಕ್ಕಿಂತ ಹೆಚ್ಚಾಗಿ ನಾವು ಒಂದು ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಯಾವುದೇ ಒಂದು ನಿಲುವು ತೊಗೊಂಡ್ರು ನಾವು ಅವ್ರ ಜೊತೆ ಇರ್ತೀವಿ ಅಂತೇಳಿ ಅವತ್ತು ಇಳಿಸಿದ ತಕ್ಷಣವೇ ಅವರು ತೀರ್ಮಾನ ಮಾಡಿದ್ರು ನಾವು ಮಾರನೇ ಪಾದಯಾತ್ರೆಗೆ ಹೋಗಬೇಕು ಅಂತೇಳಿ. ಅದಕ್ಕೂ ಕೂಡ ನಮ್ಮ ಪಾರ್ಟಿಯವರು ಎಲ್ಲರೂ ಸಹಕಾರ ಕೊಟ್ಟಿತ್ತು. ಇವತ್ತು ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಬಂದ್ ವಿಚಾರವಾಗಿ ಸಾರ್ವಜನಿಕವಾಗಿ ಯಾವುದೇ ಒಂದು ವಿಚಾರವಾಗಿ ಬಂದ್ ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಅಂತೇಳಿ ನಾವು ಕೂಡ ಮನವಿ ಮಾಡಿದ್ದೀವಿ. ಆದರೆ ಈ ಏನು ಕೆರಗೋಡಿನಿಂದ ಇಲ್ಲಿಗೆ ರ್ಯಾಲಿ ಬರ್ತಾರೆ, DC ಕಚೇರಿಗೆ ಬರ್ತಾರೆ, ಆ ಒಂದು ಪ್ರಕ್ರಿಯೆಯಲ್ಲಿ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸ್ತೀವಿ. ಗೋಷ್ಠಿಯಲ್ಲಿ ಮಹೇಶ, ಶ್ರೀನಿವಾಸ, ಕೃಷ್ಣ, ಸಿದ್ದು ಉಪಸ್ಥಿತರಿದ್ದರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಜೆಡಿಎಸ್ ಪಕ್ಷದಲ್ಲಿ ಯಾರು ಗಂಡಸರು ಇಲ್ಲವೇ, ಅಭ್ಯರ್ಥಿಗಳು ಇಲ್ಲವೇ, ಕಾರ್ಯಕರ್ತರೇ ಇಲ್ಲವೇ ಎಂದು ಶಾಸಕ ಕೆಎಂ ಉದಯ್ ಪರೋಕ್ಷವಾಗಿ ಜೆಡಿಎಸ್ ನಾಯಕರನ್ನು ಕುಟುಕಿದರು. ಮದ್ದೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾಕೆ ಬೇರೆ ಯಾವುದೋ ಜಿಲ್ಲೆಯವರು ಬರಬೇಕು, ಜೆಡಿಎಸ್ ಪಕ್ಷದಲ್ಲಿ ಸಮರ್ಥರು ಇಲ್ವಾ, ಕಾರ್ಯಕರ್ತರು ಇಲ್ವಾ, ಯಾಕೆ ಲೀಡರ್ ಮಕ್ಕಳೇ ಬರಬೇಕಾ, ಲೀಡರ್ ಕುಟುಂಬಸ್ಥರೇ ಬರಬೇಕಾ, ಸ್ಥಳೀಯರಿಗೆ ಅವಕಾಶ ಕೊಡಿ ಎಂದು ಪರೋಕ್ಷವಾಗಿ ಸವಾಲ್ ಹಾಕಿದರು. ನಮ್ಮಲ್ಲಿ ಇರುವವರು ಸಮರ್ಥರಿಲ್ಲವೇ, ಇನ್ನಾದರೂ ಜಿಲ್ಲೆಯ ಸಮರ್ಥ ನಾಯಕರಿಗೆ ಅವಕಾಶ ಕೊಡಲೆಂದು ಪ್ರಶ್ನಿಸಿದರಲ್ಲದೆ, ನಮಗೆ ಯಾರೇ ಬಂದರೂ ಚಿಂತನೆಯಿಲ್ಲ, ಸಮರ್ಥವಾಗಿ ಅಭ್ಯರ್ಥಿಯನ್ನು ನಿಲ್ಲಿಸಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸುವುದಾಗಿ ಹೇಳಿದರು. ಕ್ಷೇತ್ರ ಪ್ರವಾಸ ಕೈಗೊಂಡಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ 5 ವರ್ಷದಿಂದ ಎಲ್ಲಿ ಹೋಗಿದ್ದರೂ ಜನಸೇವೆ ಮಾಡುವವರು ನಿರಂತರವಾಗಿ ಇರಬೇಕು, ಚುನಾವಣೆ ಸಂದರ್ಭದಲ್ಲಿ ಬಂದು ಇಲ್ಲಸಲ್ಲದ ಹೇಳಿಕೆಗಳನ್ನು ನೀಡುವವರು. ಜಿಲ್ಲೆಯ ಜನರು ದಡ್ಡರ. ಕಳೆದ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಮತದಾರರು ಸೂಕ್ತ ಫಲಿತಾಂಶ ನೀಡಿದ್ದರೂ ಎಚ್ಚರಗೊಳ್ಳದ ಇವರು ಮತ್ತೊಮ್ಮೆ ಸ್ಪರ್ಧೆಗೆ ಇಳಿಯುವ ಬಯಕೆ ಮಾಡಿರುವುದು ಜನರೇ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ನಾವು ಯಾವುದೇ ಹಣ ಇರುವ ವ್ಯಕ್ತಿಗೆ ಮಣೆ ಹಾಕಿಲ್ಲ, ಚುನಾವಣೆ ಮಾಡುವುದು ಕಾರ್ಯಕರ್ತರು, ಜನರು ಮತ ಹಾಕಿ ಪಕ್ಷವನ್ನು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿಕೊಡಲೆಂದು. ಬರಗಾಲ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಮತದಾರರು ಪಕ್ಷವನ್ನು ಕೈ ಹಿಡಿಯಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ದೆಹಲಿಯಲ್ಲಿ ನಡೆದ ಪ್ರತಿಭಟನೆ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ರಾಜ್ಯಕ್ಕೆ ಕೊಡಬೇಕಾಗಿರುವ ಬಾಕಿ ಹಣದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದು, ರಾಜ್ಯಕ್ಕೆ ಎಷ್ಟು ಅನ್ಯಾಯವಾಗಿದೆ ಎಂಬುದನ್ನು ಹೇಳಿದ್ದು, ಅವರ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಇಲ್ಲಸಲ್ಲದ ಆರೋಪಗಳನ್ನು ಬಿಜೆಪಿಯವರು ಮಾಡುತ್ತಿದ್ದು, ಕಳೆದ ಹಲವು ತಿಂಗಳಿಂದಲೂ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ರವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ, ಕೃಷ್ಣ ಭೈರೇಗೌಡರವರು ಮನವಿ ಪತ್ರ ಸಲ್ಲಿಸಿದ್ದರು. ಇದುವರೆಗೂ ಬಿಡುಗಡೆ ಮಾಡದೆ ತಾರತಮ್ಯವೆಸಗುತ್ತಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಬರಬೇಕಾಗಿರುವ ಬಾಕಿ ಹಣವನ್ನು ಕೂಡಲೇ ಬಿಡುಗಡೆಗೊಳಿಸಬೇಕೆಂದು ಒತ್ತಾಯಿಸಿದರು. ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷ ಸೇರಲಿಕ್ಕೆ ಸಿದ್ಧರಾಗಿದ್ದಾರೆ. ಚುನಾವಣೆ ಹತ್ರ ಬರ್ತಿದ್ದಾಗಲೇ ಭಾಳಷ್ಟು ಸಂಖ್ಯೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಸಿದ್ಧಾಂತವನ್ನು ಒಪ್ಪಿ ಪಕ್ಷವನ್ನು ಸೇರ್ಪಡೆ ಆಗ್ತಾರೆ. ಯಾಕೆ ಇಲ್ಲಿ ನಮ್ಮಲ್ಲಿ ಯಾರು ನಡೆಸಲಿಲ್ಲ ಅಂತ, ಅಭ್ಯರ್ಥಿಗಳಿಲ್ಲ ಅಂತ, ಯಾಕೆ ಯಾವುದೋ ಬೇರೆ ಜಿಲ್ಲೆಯವರು ಯಾರೋ ಯಾಕೆ ಬರಬೇಕು, ನಿಂತ್ಕೊಳ್ಳಿ, ನಮ್ಮಲ್ಲಿ ಸಮರ್ಥರಿಲ್ವಾ JDS ಪಕ್ಷದಲ್ಲಿ, ಕಾರ್ಯಕರ್ತರೇ ಇಲ್ವಾ JDS ಪಕ್ಷದಲ್ಲಿ ಆಗಿದ್ರೆ, ಲೀಡ್ರ್ ಮಕ್ಕಳೇ ಬರಬೇಕಾ, ಎಲ್ಲ ಲೀಡ್ರ್ ಕುಟುಂಬಸ್ಥರೇ ಬರಬೇಕಾ, ಸ್ಥಳೀಯರಿಗೆ ಅವಕಾಶ ಕೊಡಿ, ಸ್ಥಳೀಯರಿಲ್ವಾ ಕಾರ್ಯಕರ್ತರು, ಯಾರು ಬಂದ್ರೂ ನಮಗೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ, ನಾವು ಸಮರ್ಥವಾದ ಅಭ್ಯರ್ಥಿ ಹಾಕಿ ಚುನಾವಣಾ ಫಲಿತಾಂಶ ಎಲ್ಲರೂ ಚುನಾವಣೆ ಕಾರ್ಯಕರ್ತರು ಮಾಡುವಂಥದ್ದು, ಜನ ಅದನ್ನು ಮತವನ್ನು ಹಾಕಿ ಗೆಲ್ಲಿಸುವಂಥದ್ದು. ಜನರ ಒಂದು ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ಇಂಥ ಒಂದು ಬರದ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ಎಫೆಕ್ಟ್ ಇಲ್ಲದೇ ಜನ, ಬಡ ಜನರು ಜೀವನವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಸರ್ಕಾರ ಕೊಡ್ತಾ ಇರುವಂಥ ಸವಲತ್ತುಗಳು ಇದಕ್ಕೆ ಪ್ರಮುಖ ಕಾರಣ. ಹಾಗಾಗಿ ಜನರು ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿತಾರೆ, ಬೆಂಬಲಿಸ್ತಾರೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ. ಜನಸೇವೆ ಮಾಡೋದು ನಿರಂತರವಾಗಿರಬೇಕು. ಯಾವಾಗ ಚುನಾವಣೆ ಬಂದರೆ ಏನು ಮಂಡ್ಯ ಜಿಲ್ಲೆ ಜನ ಏನು ದಾಟ್ರಲ್ಲ, ಮೂರ್ಖರು ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಕಳೆದ ಬಾರಿನೇ ಸೂಕ್ತ ಫಲಿತಾಂಶ ಕೊಟ್ಟಿದ್ದಾರೆ, ಇನ್ನೂ ಎಚ್ಚರಗೊಂಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಮೂರ್ಖರು.
ನಿನ್ನೆ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಮಾಡೋವಂಥದ್ದು ಧ್ವನಿ ಇಷ್ಟು ದಿವಸ ಯಾರಿಗೂ ಇರಲಿಲ್ಲ, ಅಂಥ ದಮ್ಮು ಇರಲಿಲ್ಲ. ಲೇಡೀಸ್ ಬಾರ್ ಚಲನಚಿತ್ರ ಫೆಬ್ರವರಿ 16ರಂದು ತೆರೆ ಕಾಣಲಿದೆ ಎಂದು ಚಲನಚಿತ್ರದ ನಿರ್ದೇಶಕ ಮುತ್ತು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೇಡೀಸ್ ಬಾರ್ ಚಲನಚಿತ್ರ ವಿಭಿನ್ನವಾದ ಕಥೆಯನ್ನು ಹೊಂದಿದ್ದು 75% ಭಾಗ ಬೆಂಗಳೂರಿನಲ್ಲಿ ಚಿತ್ರೀಕರಣಗೊಂಡಿದೆ. ಮಹಿಳೆಯರಿಗೆ ಪ್ರತ್ಯೇಕ ಬಾರ್ ತೆರೆದರೆ ಅದರಿಂದಾಗುವ ಪರಿಣಾಮಗಳನ್ನು ಈ ಚಿತ್ರದಲ್ಲಿ ಅಳವಡಿಸಲಾಗಿದ್ದು, ಈ ಚಿತ್ರ ಫೆಬ್ರವರಿ 16ರಂದು ಬಿಡುಗಡೆಯಾಗಲಿದೆ. ತಾವೇ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ಚಿತ್ರವನ್ನು ನಿರ್ದೇಶಿಸಿದ್ದು ಬಿಎಂಸಿ ಪ್ರೊಡಕ್ಷನ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣವಾಗಿದೆ ಎಂದರು. ಈ ಸಿನಿಮಾ ಲೇಡೀಸ್ ಬಾರ್ ಅನ್ನೋ ಕತೆ ಒಂದು ವಿಭಿನ್ನವಾದಂಥ ಕತೆ ಸರ್. ಆ್ಯಕ್ಚುಲಿ ಒಂದು ಒಳ್ಳೆ ಕತೆ ಇದೆ. ಕತೆ ಒಂದು ಫಸ್ಟು ಟೆಕ್ನಿಷಿಯನಿಂದ ಸ್ಟಾರ್ಟ್ ಮಾಡ್ತೀನಿ ಸರ್. DMC ಪ್ರೊಡಕ್ಷನ್ ಅಂತ ಸರ್ ಬ್ಯಾನರ್ ನೇಮು. ಬ್ಯಾನರ್ ಅಡಿಯಲ್ಲಿ ನಮ್ಮ ಸೋಮರಾಜ್ ಸರ್ ನಿರ್ಮಾಪಕರು, ಅವರೇ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ರು. ಹಾಗೆ ಪ್ರೇರಣಾ ಅಂತ ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಮಾಡಿದ್ದಾರೆ. ಆಮೇಲೆ ಶಿವಾನಿ ಗೌಡ ಅಂತ ಸರ್, ಅವರು ಒಂದು ಒಳ್ಳೆ ಕ್ಯಾರೆಕ್ಟ್ರು. ನಮ್ಮ DOP ಸರ್, ಸಿನಿಮಾದ ಕ್ಯಾಮ್ರಾಮ್ಯಾನು, ಸಿನಿಮಾದ ಕಣ್ಣು. ಅವರು ತುಂಬ ಸೀನಿಯರ್ ಕ್ಯಾಮ್ರಾಮ್ಯಾನ್ ಸರ್. ಭೂಪತಿ, ಪಿನ್ಸು ತುಂಬ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿರ್ತಕ್ಕಂಥ, ತುಂಬ ದೊಡ್ಡ ದೊಡ್ಡ ಸಿನಿಮಾ ಮಾಡಿರ್ತ ಕ್ಯಾಮ್ರಾಮ್ಯಾನು. ಸೊ ನಮ್ಮ ಸಿನಿಮಾಗೆ ಬಂದು ಅವರೇ ಛಾಯಾಗ್ರಹಣ. ಈ ಸಿನಿಮಾ ಬಂದ್ಬಿಟ್ಟು 75% ಬೆಂಗಳೂರಲ್ಲೇ ಶೂಟಿಂಗ್ ಆಗಿದೆ ಸರ್. ಆಮೇಲೆ ಮದ್ದೂರು, ಮಾಗಡಿ ಈ ಕಡೆ ಒಂದಿಷ್ಟು ಭಾಗದಲ್ಲಿ ಕೂಡ ಶೂಟಿಂಗ್ ಮಾಡಿದ್ವಿ. ಇದೇ ತಿಂಗಳು 16ರ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ನೋಡಿ, ಹರಸಿ, ಹಾರೈಸೋದಕ್ಕೆ ಕೇಳ್ಕೊತಾ ಇದ್ದೀನಿ ಸರ್. ನಿರ್ಮಾಪಕ ತೈಲೂರು ಸೋಮೇಶ್ ಮಾತನಾಡಿ, ಈ ಚಿತ್ರ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದ್ದು ಸಾಮಾಜಿಕ ಕಳಕಳಿಯನ್ನು ಹೊಂದಿದೆ. ಲೇಡೀಸ್ ಬಾರ್ ಸಂಸ್ಕೃತಿ ಬಂದರೆ ಏನಾಗುತ್ತದೆ ಎನ್ನುವ ಕಥೆ ಒಳಗೊಂಡಿದ್ದು, ನಮ್ಮ ಸಂಸ್ಕೃತಿ ಉಳಿಸಿಕೊಳ್ಳುವ ಬಗ್ಗೆ ಸಂದೇಶವನ್ನು ಒಳಗೊಂಡಿದೆ. ರಾಜ್ಯಾದ್ಯಂತ ಫೆಬ್ರವರಿ 16ರಂದು 100 ಚಿತ್ರಮಂದಿರಗಳಲ್ಲಿ ಲೇಡೀಸ್ ಬಾರ್ ಚಲನಚಿತ್ರ ಬಿಡುಗಡೆಯಾಗಲಿದ್ದು, ಜಿಲ್ಲೆಯ ಜನತೆ ಈ ಚಿತ್ರವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ನನ್ನ ನಾಡಿನಲ್ಲಿ ಪ್ರಥಮವಾಗಿ ನಾನೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಭಾಳ ಖುಷಿಯಾಗ್ತಿದೆ. ನಾನು ಇದೇ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತೈಲೂರು ಗ್ರಾಮದವನು, ತೈಲೂರು ಸೋಮರಾಜ್. ವ್ಯವಸಾಯದ ಹಿನ್ನೆಲೆಯಿಂದ ಬಂದು ನಾನು ಉದ್ಯಮದಲ್ಲಿದ್ದು ಇವಾಗ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದೀನಿ. ಈ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕಾರಣ, ಇದರಲ್ಲಿ ಒಂದು ವಿಭಿನ್ನ ರೀತಿಯ ಕತೆ ಇರೋದು. ಮತ್ತು ಇದರಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಒಂದು ಸಾಮಾಜಿಕ ಕಳಕಳಿಯ ಮೆಸೇಜ್ ಕೂಡ ಇದೆ. ಇವತ್ತು ನಾವು ನೋಡ್ಬೋದು, ಹೆಣ್ಮಕ್ಳು ಬಾರ್ಗಳಲ್ಲಿ ಹೋಗಿ ಕುಡಿಯೋದು, ಧೂಮಪಾನ ಮಾಡೋದು ನಾವು ಟಿ ವಿ ಮಾಧ್ಯಮಗಳಲ್ಲೂ ನೋಡ್ತಾ ಇರ್ತೀವಿ. ಎಷ್ಟೋ ಸಲ ಅವರು ಮಾಡ್ಕೊಳ್ಳೋ ಅವಾಂತರಗಳು ಇದೆಲ್ಲ ಸಾಮಾನ್ಯ ಕಂಡು ಬರ್ತಾ ಇದೆ. ಈಗ ವಿದೇಶದಲ್ಲೆಲ್ಲ ನಾವು ಲೇಡೀಸ್ ಬಾರ್ಗಳ ಸಂಸ್ಕೃತಿ ಎಲ್ಲ ಕೇಳ್ತಾ ಇದ್ದೀವಿ. ಇವತ್ತು ಏನೋ ಒಂದು ನಮ್ಮ ಕಡೆ ಬಂದಿರುವಂಥ ಸಂಸ್ಕೃತಿಗಳು ಬೇರೆ ಕಡೆಯಿಂದ ಸಾಕಷ್ಟು ಬಂದಂಥ ಒಂದು ಕೆಟ್ಟ ಸಂಸ್ಕೃತಿಗಳು ನಮ್ಮಲ್ಲಿ ತುಂಬ ಹಾವಳಿ ಮಾಡ್ತೀವಿ. ಗೋಷ್ಠಿಯಲ್ಲಿ ನಟಿಯರಾದ ಪ್ರೇರಣಾ, ಶಿವಾನಿ ಗೌಡ, ಛಾಯಾಗ್ರಾಹಕ ವೀರೇಶ್ ಮೂರ್ತಿ ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಮಂಡಿಸಿದ ಮಧ್ಯಂತರ ಬಜೆಟ್ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮಾನತೆಯ ವಿರೋಧಿಯಾಗಿದೆ ಎಂದು ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದ ಬಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಕಾರ್ಯಕರ್ತರು ತರುವಾಯ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಿದರು. ದಲಿತ, ಶೋಷಿತ ತಳ ಸಮುದಾಯಗಳ ಅಭ್ಯುದಯ, ಸಾಮಾಜಿಕ, ಆರ್ಥಿಕ ನ್ಯಾಯಕ್ಕೆ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಸ್ಪಂದಿಸಬೇಕಾಗಿತ್ತು. ಆದರೆ ಮಾನವೀಯ ಸಾಂವಿಧಾನಿಕ ಆಶಯಕ್ಕೆ ಆದ್ಯತೆ ನೀಡದ ಬಜೆಟ್ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮತೆಯ ವಿರುದ್ಧವಾಗಿದೆ ಎಂದು ಖಂಡಿಸಿದರು. ಈ ದಿನ ಮಂಡ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಏನು ನಮ್ಮ ಭಾರತ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ನಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮತೆಯ ವಿರೋಧಿಯಾದಂಥ ಮಧ್ಯಂತರ ಬಜೆಟ್ ಅಂತೇಳಿ ಈ ಬಜೆಟನ್ನು ಖಂಡಿಸಿ ಇವತ್ತು ಮಂಡ್ಯದಲ್ಲಿ ಬೃಹತ್ ಮೆರವಣಿಗೆ ಮಾಡೋದ್ರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಈ ಹೋರಾಟದ ಮುಖ್ಯ ಉದ್ದೇಶ ಏನಂದರೆ, ನರೇಂದ್ರ ಮೋದಿಯವರಿಗೆ ನಾವು ಕಳೆದ 10 ವರ್ಷದಿಂದನೂ ಕೂಡ ಈ ದೇಶದಲ್ಲಿ ನಮ್ಮ ಈ ರಾಷ್ಟ್ರೀಯ SC/ST ಉಪಯೋಜನೆ ಕಾಯ್ದೆ ಜಾರಿ ಮಾಡಿ ಕೇಂದ್ರ ಬಜೆಟ್ನಲ್ಲಿ 30%
30% ಅನುದಾನವನ್ನು ಮೀಸಲಿಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ಹಾಗೆಯೇ ರಾಷ್ಟ್ರೀಯ ಜಾತಿ ಜನಗಣತಿ ಮಾಡಲಿಕ್ಕಾಗಿ ಅನುದಾನವನ್ನು ಮೀಸಲಿಡಬೇಕು. ಹಾಗೆ ರೈತರ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡಬೇಕು ಅಂತೇಳಿ ನಿರಂತರವಾಗಿ ಒತ್ತಾಯ ಮಾಡ್ತಾ ಬಂದಿದ್ದೀವಿ. ಆದರೆ ಕೇಂದ್ರ ಸರ್ಕಾರದ ಬಜೆಟ್ ಸನ್ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಈ ಬಜೆಟ್ನಲ್ಲಿ ಈ 3 ಅಂಶಗಳನ್ನು ಮತ್ತು ಹಲವು ನಮ್ಮ ಬೇಡಿಕೆಗಳನ್ನು ಈ ಕೇಂದ್ರ ಸರ್ಕಾರ ಕೇಂದ್ರ ಬಜೆಟ್ನಲ್ಲಿ ಸ್ಪಂದನೆ ಮಾಡದೇ ಇರೋದ್ರಿಂದ ಈ ಕೇಂದ್ರ ಬಜೆಟ್ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮತೆಯ ವಿರೋಧಿಯಾದ ಬಜೆಟ್, ಇದು ರೈತರ ವಿರೋಧಿಯಾದ ಬಜೆಟ್, ಇದು ದಲಿತರ ವಿರೋಧಿಯಾದ ಬಜೆಟ್, ಇದು ಕಾರ್ಮಿಕ ವಿರೋಧಿಯಾದ ಬಜೆಟ್. ಆದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ಈ ಜನವಿರೋಧಿ ಬಜೆಟನ್ನು ನಾವು ಖಂಡಿಸಿ ಈ ದಿನ ಬೃಹತ್ ಪ್ರತಿಭಟನೆ ಮಾಡಿ ನರೇಂದ್ರ ಮೋದಿ ಅವರಿಗೆ ಎಚ್ಚರಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಕುಮಾರ್, ಸಿದ್ದಯ್ಯ ಮಳವಳ್ಳಿ, ಸೋಮಶೇಖರ್, ಸುರೇಶ್ ಕುಮಾರ್, ಆನಂದ, ಬಸವರಾಜ್, ಸೋಮಶೇಖರ್, ಗೀತಾ ಮೇಲುಕೋಟೆ, ಸುರೇಶ್ ಮರಳಗಾಲ ಪಾಲ್ಗೊಂಡಿದ್ದರು. ಮಳವಳ್ಳಿ ಪಟ್ಟಣದ ಪೊಲೀಸ್ ಠಾಣೆಗೆ ರಾಮ್ಕೋ ಸಿಮೆಂಟ್ ಕಂಪನಿ ವತಿಯಿಂದ ಸುಮಾರು 2.3 ಲಕ್ಷ ರೂಪಾಯಿ ವೆಚ್ಚದ 25 ಬ್ಯಾರಿಕೇಡ್ಗಳನ್ನು ಇನ್ಸ್ಪೆಕ್ಟರ್ ಎಂ ರವಿಕುಮಾರ್ ರವರ ನೇತೃತ್ವದಲ್ಲಿ ಹಸ್ತಾಂತರ ಮಾಡಲಾಯಿತು. ಸಿಪಿಐ ರವಿಕುಮಾರ್ ಮಾತನಾಡಿ, ರಾಮ್ಕೋ ಸಿಮೆಂಟ್ ಕಂಪನಿ ವತಿಯಿಂದ ಸಿಎಸ್ಆರ್ ಅನುದಾನದಲ್ಲಿ ಪಟ್ಟಣದ ವ್ಯಾಪ್ತಿಯ ಸಂಚಾರ ಸುರಕ್ಷತೆಗೆ ಅನುಕೂಲ ಕಲ್ಪಿಸುವ ಬ್ಯಾರಿಕೇಡ್ಗಳನ್ನು ನೀಡಿರುವುದು ಸ್ವಾಗತಾರ್ಹ. ಕೊಡುಗೆಯಾಗಿ ನೀಡಿರುವ ಬ್ಯಾರಿಕೇಡ್ಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು. ಸಾರ್ವಜನಿಕರು ರಸ್ತೆ ಸೂಚನಾ ಫಲಕವನ್ನು ಪಾಲಿಸಬೇಕು. ವಾಹನಗಳನ್ನು ಇಷ್ಟಬಂದಂತೆ ನಿಲ್ಲಿಸಬಾರದು. ಸಾರ್ವಜನಿಕರು ಪೊಲೀಸರಿಗೆ ಸಹಕಾರ ನೀಡಬೇಕೆಂದು ಹೇಳಿದರು. ನಮಸ್ಕಾರ. ನಮ್ಮ ಮಳವಳ್ಳಿ ಪಟ್ಟಣ ಠಾಣಾ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಲಿಕ್ಕೋಸ್ಕರ ಇವತ್ತು ನಮ್ಮ ರ್ಯಾಂಕೋ ಸಿಮೆಂಟ್ ಕಂಪನಿಯವರು ನಮ್ಮ ಇಲಾಖೆ ಜೊತೆ ಕೈ ಜೋಡಿಸಿ ಅವ್ರ ಕಡೆಯಿಂದ CSR ಫಂಡ್ ಅಡಿಯಲ್ಲಿ ಒಂದು 25 ಬ್ಯಾರಿಕೇಡ್ಗಳನ್ನ ನಮಗೆ ಹಸ್ತಾಂತರಿಸಿದ್ದಾರೆ. 25 ಬ್ಯಾರಿಕೇಡ್ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾವೆ. ಮತ್ತೆ ನಮ್ಮ ಇಲಾಖಾ ಪರವಾಗಿ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಮ್ಕೋ ಸಿಮೆಂಟ್ ಕಂಪನಿಯ ಅಧಿಕಾರಿ ಯಶವಂತ್ ಮಾತನಾಡಿ, ರಾಮ್ಕೋ ಸಿಮೆಂಟ್ ಕಂಪನಿಯ ವತಿಯಿಂದ CSR ಅನುದಾನದಲ್ಲಿ ನಿರಂತರವಾಗಿ ಪೊಲೀಸ್ ಠಾಣೆಗಳಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಬ್ಯಾರಿಕೇಡ್ಗಳನ್ನು ವಿತರಣೆ ಮಾಡುತ್ತಾ ಬರುತ್ತಿದೆ. ಮುಂದುವರೆದ ಭಾಗವಾಗಿ 2.3 ಲಕ್ಷ ರೂಪಾಯಿ ವೆಚ್ಚದ 25 ಬ್ಯಾರಿಕೇಡ್ಗಳನ್ನು ಪುರ ಪೊಲೀಸ್ ಠಾಣೆಗೆ ನೀಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಿರಂತರವಾಗಿ ಸಹಾಯ ಮಾಡಲಾಗುವುದು ಎಂದರು. ಕಂಪನಿ ವತಿಯಿಂದಾಗಿ ಜನರ ಒಂದು ಉದ್ದೇಶವಾಗಿಟ್ಕೊಂಡು ಜನರಿಗೆ ಒಂದು ಸಹಾಯ ಆಗಲಿ ಅಂತೇಳಿ, ಅನುಕೂಲತೆ ಆಗಲಿ ಮತ್ತು ಪೊಲೀಸ್ನವರು ಕೂಡ ಬಂದೋಬಸ್ತ್ ಮಾಡೋಕ್ಕೆ ಅನುಕೂಲ ಆಗಲಿ ಅಂತೇಳಿ ರಾಮ್ಕೋ ಕಂಪನಿ 2015 ಕೂಡ ಬ್ಯಾರಿಕೇಡ್ಗಳನ್ನ ಪ್ರತಿ ತಾಲೂಕಿಗೂ ಕೂಡ 25 ಬ್ಯಾರಿಕೇಡ್ಗಳನ್ನ ವಿತರಿಸ್ತಾ ಇದೆ. ಹಾಗೆ ಇದು ಮುಂದುವರಿತಾ ಹೋಗುತ್ತೆ. ಪ್ರತಿ ತಾಲೂಕು ಕೂಡ ಮುಂದುವರಿತಾ ಹೋಗುತ್ತೆ. ಪ್ರತಿ ಒಂದು ಬ್ಯಾರಿಕೇಡ್ನ ಬೆಲೆ 9,000 ಬೀಳುತ್ತೆ. ಅದೇ ಥರ 25 ಬ್ಯಾರಿಕೇಡ್ನ ಬೆಲೆ 2,30,000 ಅಷ್ಟು ಅಮೌಂಟ್ ಆಗುತ್ತೆ. ಅದನ್ನು ಪ್ರತಿ ತಾಲೂಕಿಗೆ ಮತ್ತೆ ಒಂದೊಂದೇ ಸ್ಕೀಮ್ಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ತಾಲೂಕಿಗೂ ಅದನ್ನು ವಿತರಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಎಎಸ್ಐ ರಮೇಶ್, ಪೊಲೀಸ್ ಸಿಬ್ಬಂದಿಗಳಾದ ಹರ್ಷವರ್ಧನ್, ಮಹದೇವಸ್ವಾಮಿ, ಪ್ರಕಾಶ್, ಪ್ರೇಮ್ ಕುಮಾರ್, ರಾಮ್ಕೋ ಸಿಮೆಂಟ್ ಕಂಪನಿಯ ರಮೇಶ್, ಹರ್ಷಿತ್, ಪರಮೇಶ್ ಸೇರಿದಂತೆ ಇತರರು ಇದ್ದರು. ರಾತ್ರಿ ವೇಳೆ ಮನೆಯೊಂದರ ಬಾಗಿಲ ಚಿಲಕ ಮುರಿದು ಒಳ ನುಗ್ಗಿರುವ ದುಷ್ಕರ್ಮಿಗಳು ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿರುವ ಕೃತ್ಯವೊಂದು ಹಲಗೂರು ತಾಲೂಕಿನ ಯತ್ತಂಬಾಡಿ ಗ್ರಾಮದಲ್ಲಿ ಜರುಗಿದೆ. ರಾತ್ರಿ ಊಟ ಮುಗಿಸಿ ಮನೆಯವರೆಲ್ಲ ಮಲಗಿದ್ದ ವೇಳೆ ಮನೆಯ ಹಿಂಬಾಗಿಲ ಚಿಲಕ ಮುರಿದು ಒಳ ನುಗ್ಗಿರುವ ಕಳ್ಳರು ಬೀರುವಿನ ಬಾಗಿಲು ತೆಗೆದು ಸುಮಾರು 5 ಲಕ್ಷ ರು ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ ಎಂದು ಮನೆಯ ಮಾಲೀಕರಾದ ಪ್ರೇಮ ತಿಳಿಸಿದ್ದಾರೆ. ಮಾಮೂಲಿ ಎಲ್ಲರೂ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ರಾತ್ರಿ 2 ಗಂಟೆವರೆಗೂ TV ನೋಡ್ಕೊಂಡು ಮಲ್ಕೊಂಡ್ರು ಎಲ್ಲರೂ. ಬೆಳಗ್ಗೆ ಎದ್ದು ನಾನು ನೋಡುವಷ್ಟರಲ್ಲಿ ಡೋರ್ ಓಪನ್ ಆಗಿತ್ತು. ಇದ್ಲು ಬಾಗಿಲು ಡೋರ್ ಓಪನ್ ಆಗಿತ್ತು. ಒಡವೆ ಹೋಗಿ ನೋಡಿದೆ, ಒಡವೆ ಇರಲಿಲ್ಲ ಮನೇಲಿ. ಅಷ್ಟರಲ್ಲಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ವಿ. ಪೊಲೀಸ್ನವ್ರು ಬಂದು ಏನೋ ಮಾಡ್ತಾಯಿದ್ದಾರೆ. ಏನೇನು ಇಟ್ಟಿದ್ರಿ? ಒಡವೆ 2 ಎಳೆ ಸರ, ಒಂದು 40 ಗ್ರಾಮು,
ಒಂದು 5 ಗ್ರಾಮ್ ಒಂದು ಚೈನು, ಪಾಪುನ 2 ಬಳೆ, ಒಂದು ಉಂಗುರ, ಮುತ್ನಾಲೆ ಜಿಮ್ಕಿ ಮಾಟಿ ಇಷ್ಟಿಟ್ಟಿದ್ವಿ. ಒಟ್ಟೆಷ್ಟು ಗ್ರಾಮ್? ಒಟ್ಟು 77 ಗ್ರಾಮ್. ಸ್ಥಳಕ್ಕೆ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರಸ್ವಾಮಿ, ಹಲಗೂರು ಪಿಎಸ್ಐ ಮಹೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಆಗಮಿಸಿ ಪರಿಶೀಲಿಸಿದ್ದಾರೆ. ಹಲಗೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ರಾಜ್ಯ ಸರ್ಕಾರಗಳ ಮೇಲೆ ಅಧಿಕಾರ ದುರುಪಯೋಗ ಹಾಗೂ ಹಸ್ತಕ್ಷೇಪದ ಮೂಲಕ ಒಕ್ಕೂಟವಾದಿ ಸ್ವರೂಪಕ್ಕೆ ಭಂಗ ಉಂಟು ಮಾಡುವುದನ್ನು ದೇಶದ ಒಕ್ಕೂಟ ಸರ್ಕಾರ ನಿಲ್ಲಿಸಬೇಕು ಎಂದು ಒತ್ತಾಯಿಸಿ ಸಿಪಿಐಎಂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಸರ್ ಎಂವಿ ಪ್ರತಿಮೆ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ಅಲ್ಲಿಂದ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ರಾಜ್ಯಗಳು ತಮ್ಮ ತೆರಿಗೆ ಹಾಗೂ ಸಂಪನ್ಮೂಲಗಳ ಪಾಲು ಪಡೆಯಲು ಒಕ್ಕೂಟ ಸರ್ಕಾರ ಅಡ್ಡಿಯಾಗಬಾರದು. ಕರ್ನಾಟಕ ರಾಜ್ಯಕ್ಕೆ ಬರಗಾಲದ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಒಕ್ಕೂಟ ಸರ್ಕಾರ ತನ್ನ ಮನಸ್ಸಿಗೆ ತೋಚಿದಂತೆ ರಾಜ್ಯ ಸರ್ಕಾರಗಳು ಸಾಲ ಪಡೆಯುವಂತೆ ಮಾಡುತ್ತಿರುವುದನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಅದನ್ನು ವಾಪಸ್ ಮಾಡಿರುವಂತದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಕೇರಳದ ಒಳಗಡೆ ಅಲ್ಲಿಯ ರಾಜ್ಯಪಾಲ ಪ್ರತಿ ದಿನ ಒಂದಲ್ಲ ಒಂದು ಅವರ ಬೆಳೆಲಿಕ್ಕಾಗಿ ಸುದ್ದಿ ಮಾಡಿಕೊಳ್ತಾ ಇದ್ದಾರೆ ಹೊರತು ಅಲ್ಲಿಯ ಜನರನ್ನ ಕೇರಳ ರಾಜ್ಯದ ಉಳಿವಿಗಾಗಿ ಅವ್ರು ಏನೊಂದೂ ಮಾಡಲಾರದೇನೆ ಇಡಿಯನ್ನ ಮತ್ತು ಸಿಬಿಐಯನ್ನ ಇನ್ನಿತರ ಸಂಸ್ಥೆಗಳನ್ನ ತಂದು ವಿರೋಧ ಪಕ್ಷಗಳನ್ನ ನಾಶ ಮಾಡಲಿಕ್ಕಾಗಿ ಹೊರಟಿರುವಂತ ಮೋದಿ ಇವತ್ತು ಒಕ್ಕೂಟದ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾರೆ. ಇವರಿಗೆ ಹಕ್ಕಿದೆಯಾ? ಇವರಿಗೆ ಯಾವ ನೈತಿಕತೆ ಇದೆ? ಅವರು 10 ವರ್ಷದಿಂದ ರಾಮನ ಹೆಸರು ಹೇಳಿದ್ರು, ಹನುಮಂತನ ಹೆಸರು ಹೇಳಿದ್ರು, ಏಕ್ ಭಾರತ್ ಹೆಸರು ಹೇಳಿದ್ರು, ಎಲ್ಲ GST ಹೆಸರು ಹೇಳಿದ್ರು, ಹಣ ಬದಲಾವಣೆ ಮಾಡ್ತೇವೆ, ನೋಟ್ ಬದಲಾವಣೆ ಮಾಡ್ತೇವೆ ಅಂತ ನೋಟ್ ಬದಲಾಯಿಸಿದ್ರು. ಇದರಿಂದ ಸಾವಿರಾರು ಜನರು ಸತ್ರು, ಕೋಟಿಗಟ್ಟಲೆ ಜನ ಇವತ್ತು ನಿರುದ್ಯೋಗಕ್ಕೆ ಈಡಾದರೆ ವಿನಃ ನಿರುದ್ಯೋಗ ನಿವಾರಣೆ. ಪ್ರತಿಭಟನೆಯಲ್ಲಿ ಕೃಷಿ ಕೂಲಿಕಾರ ಸಂಘದ ರಾಜ್ಯಾಧ್ಯಕ್ಷ ಎಂ ಪುಟ್ಟಮಾದು, ಸಿಪಿಎಂ ಪಕ್ಷದ ಸಿ ಕುಮಾರಿ, ಬಿ ಹನುಮೇಶ್, ಶಿವಮಲ್ಲಯ್ಯ, ಸರೋಜಮ್ಮ, ಸುರೇಂದ್ರ, ಅಮಾಸಯ್ಯ, ರಾಜು, ಅಬ್ದುಲ್ಲಾ, ಕಪನಿಗೌಡ ವಹಿಸಿದ್ದರು. ಈ ವಾರ್ತೆಯ ಪ್ರಾಯೋಜಕರು ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ ಜೊತೆಗೆ ಅಪ್ಪಟ ನಾಟಿ ಸ್ಟೈಲ್ ನಾನ್ ವೆಜ್ ಐಟಮ್ಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸವಿಯಿರಿ. ಯಾವುದೇ ಟೇಸ್ಟಿಂಗ್ ಪೌಡರ್ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗಿರುವ ಖಾದ್ಯಗಳು. ವಿಸಿಟ್ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್, ಸಂಜಯ ಥಿಯೇಟರ್ ಸರ್ಕಲ್ ಹತ್ತಿರ, ಮಂಡ್ಯ.